ನೀವೆಲ್ಲ ಕಳೆದ ವಿಧಾನಸಭೆಯ ಅಧಿವೇಶನ ಬೆಳಗಾವಿಲಿ ನನ್ನಿಂದ ಭಾಳ ನಿರೀಕ್ಷೆ ಇಟ್ಕೊಂಡಿದ್ರಿ. ನಾನೇನೋ ದೊಡ್ಡ ಮಟ್ಟದಲ್ಲಿ ಸರ್ಕಾರನ ಇಕ್ಕಟ್ಟಿಗೆ ಸಿಗಿಸ್ಲಿಕ್ಕೆ ವಿಧಾನಸಭೆ ಅಧಿವೇಶನವನ್ನು ಸದುಪಯೋಗ ಪಡಿಸ್ಕೊಡ್ತೀನಿ ಅಂತಕ್ಕಂಥದ್ದು ನಿಮ್ಮೆಲ್ಲರ ನಿರೀಕ್ಷೆ ಇತ್ತು. ನನಗೆ ಗೊತ್ತಿದೆ. ನನಗೆ ಕೇಂದ್ರ ಅಲ್ಲಿಯ ನೀರಸ ಪ್ರತಿದಿನದ ಕಲಾಪಗಳಿಂದ ನಿಮಗೆ ಇಲ್ಲಿಂದ ಬೆಂಗಳೂರಿಂದ ನೀವೆಲ್ಲ ಅಲ್ಲೂ ಹೋಗಿ ಶ್ರಮ ಪಟ್ಟಿರ್ತಕ್ಕಂಥದ್ದೇನಿದೆ ನಾಡಿನ ಜನತೆಗೆ ಸುದ್ದಿ ಮುಟ್ಟಿಸ್ಲಿಕ್ಕೆ ಸ್ವಲ್ಪ ನಿಮ್ಗಳಿಗೂ ನಿರಾಸೆ ಆಗಿದೆ ನನ್ನಿಂದ ಅಂತಕ್ಕಂಥದ್ದು ನಾನು ಅರಿತಿದ್ದೇನೆ. ಆದರೆ ಯಾತಕ್ಕೆ ನಾನು ಸ್ವಲ್ಪ ಆ ಕಲಾಪದಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿಲ್ಲ, ಅಲ್ಲಿ ಅಧಿವೇಶನ ಪ್ರಾರಂಭ ಆಗ್ತಿದ್ದಾಗೆ ಮಾಧ್ಯಮಗಳಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಈ ಬಾರಿ ಆದರೂ ಸದನದಲ್ಲಿ ಉತ್ತಮವಾದ ಚರ್ಚೆಗಳಾಗ್ತವ, ಸಮಯದ ಕಲಾಪಗಳನ್ನು ವ್ಯರ್ಥ ಮಾಡದೆ ಬೆಳಗಾವಿ ಅಧಿವೇಶನ ಅರ್ಥಪೂರ್ಣವಾಗಿ ನಡೆಯುತ್ತಾ, ಈ ನಿರೀಕ್ಷೆಗಳನ್ನು ಆ ಭಾಗದ ಜನ ಏನು ಹೊಂದಿದ್ರು ಆ ನಿರೀಕ್ಷೆಗಳಿಗೆ ಹುಸಿಯಾಗಲಿಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳಿ ನಾನು ಸ್ವಲ್ಪ ಬೇರೆ ಉತ್ತರ ಕರ್ನಾಟಕದ ಶಾಸಕರುಗಳೇ ಹೆಚ್ಚಿನ ಒಂದು ಸಮಯವನ್ನು ಉಪಯೋಗ ಮಾಡ್ಕೊಳ್ಳಿ ಅಂತೇಳಿ ಬಿಟ್ಬಿಟ್ಟಿದ್ದೆ. ನಾನು ಮುಂದಿನ ಬಹುಶಃ ಫೆಬ್ರವರಿನಲ್ಲಿ ಯಾವೊಂದು ಗವರ್ನರ್ ಅಡ್ರೆಸ್ ಇದೆ, ಜಂಟಿ ಸದನಗಳನ್ನು ಉದ್ದೇಶಿಸಿ ಮಾತನಾಡೋದು, ಅದರ ಜೊತೆಯಲ್ಲಿ ಈ ವರ್ಷದ 2024-25 ಆರ್ಥಿಕ ವರ್ಷದ ಬಜೆಟನ್ನು ಮಂಡನೆ ಮಾಡೋದೇನಿದೆ ಆ ಸದನದಲ್ಲಿ ಬಹುಶಃ ನಿಮಗೇನು ಕಳೆದ ಸದನದಲ್ಲಿ ನಿರಾಸೆ ಮಾಡಿದ್ದೆ ಅದೆಲ್ಲವನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ನಿಲ್ತೇನೆ. ನಾನು ಈ ನಾಡಿನ ಜನತೆಯ ಜೊತೆನೂ ನಿಲ್ತೇನೆ. ನಾನೇನು ಪಲಾಯನವಾದ ಯಾವುದಕ್ಕೂ ಮಾಡಲ್ಲ. ನಾನು ಇರ್ತೀನಿ, ಇನ್ನೂ ಬದುಕಿರ್ತೀನಿ. ದೇವರು ಆಯಸ್ಸು ಕೊಟ್ಟಿದ್ದಾನೆ ನನಗೆ. ಇಲ್ಲಿ ಈ ಸರ್ಕಾರ ಗ್ಯಾರಂಟಿಯ ಬಗ್ಗೆ ತೋರಿಸ್ತಕ್ಕಂಥ ಮುತುವರ್ಜಿ ನಾಡಿನ ಅಭಿವೃದ್ಧಿಗೆ ಏನಾದರೂ ತೋರಿಸಿದ್ದಾರಾ? ಇವತ್ತು ಬರಗಾಲದ ಬಗ್ಗೆನೇ ನಾವು ಚರ್ಚೆ ಮಾಡೋದಾದರೆ ಕಳೆದ 5-6 ತಿಂಗಳಿಂದ ಈ ಸರ್ಕಾರ ಹೇಳಿಕೆಗಳಿಗೆ ಮುಖ್ಯಮಂತ್ರಿಯಿಂದ ಅವರ ಮಂತ್ರಿಮಂಡಲದ ಹಲವಾರು ಸಚಿವರುಗಳು ಈ ಬರಗಾಲದ ಹೇಳಿಕೆಗಳಿಗೆ ಸೀಮಿತವಾಗಿದ್ದಾರೋ ಹೊರತು ಯಾವುದೇ ರೀತಿಯ ಬರಗಾಲಕ್ಕೆ ಸರ್ಕಾರದಿಂದ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗಿದೆ ಅದನ್ನು ನಾವು ಕಾಣ್ತಾ ಇಲ್ಲ. ಇಲ್ಲಿ ಈ ಸರ್ಕಾರದಲ್ಲಿ ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ದೂರನ್ನ ಜನತೆ ಮುಂದೆ ಇಡ್ತಕ್ಕಂಥದ್ದು ಒಂದೇ ನಾನು ಕಾಣ್ತಾ ಇರತಕ್ಕಂಥದ್ದು.